ಫಾರ್ಮ್ ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ತನಿಷ್. ನಾನು ಇವತ್ತು ಸ್ಕೂಲಿಗೆ ಹೋಗ್ತೀನಿ ಗೈಸ್. ಯಾವಾಗಲೂ ಹೋಗ್ತೀನಿ, ಇವತ್ತು ಸ್ವಲ್ಪ ಮಾಡ್ಬೇಕನ್ನಿಸ್ತು ಬ್ಲಾಗ್ನ ಗೈಸ್. ಇವತ್ತು ಬ್ಲಾಗ್ ಮಾಡ್ಬೇಕನ್ನಿಸ್ತು, ಸೊ ಸ್ಟಾರ್ಟ್ ಮಾಡಿ ಬ್ಲಾಗ್ನ. ನಮ್ಮ ನಿಧಿ ಅಣ್ಣ ಬಂದಿದ್ದಾರೆ ನೋಡಿ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಾಚಿಕೆ ಗಾಯ್ಸ್, ನಾಚಿಕೆ. ಮತ್ತೆ ಪಟ್ಟಿ ಏನು ಹೇಳ್ತೀಯ? ಒಂದು ಮಾತು ಹೇಳು. ಅಯ್ಯೋ ವರಮಹಾಲಕ್ಷ್ಮಿ ಟೆಸ್ಟಪ್ಪ. ಈಗ ಲಾಗ್ ಮಾಡೋದು ಬಿಟ್ಟು ಹೋಗಿ ಫಸ್ಟು ಸ್ಕೂಲಲ್ಲಿ ಗಾಯ್ಸ್ ಅವರೇ ಗಾಯ್ಸ್ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಂತ ಹೇಳಿದ್ದು. ಸೊ ಬನ್ನಿ ಇವಾಗ ಸ್ಕೂಲಿಗೆ ಹೊರಟು ನಿಮಗೆ ಸ್ಕೂಲಿಂದ ಬಂದು ಸಿಗ್ತೀನಿ. ಗಾಯ್ಸ್ ಇವಾಗ ಸ್ಕೂಲ್ ಹತ್ರ ಹೋಗ್ತಿದ್ದೀನಿ. ಸೊ ಆನ್ ದ ವೇ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬಂದು. ಗೈಸ್ ಫೈನಲ್ ಸ್ಕೂಲಿಗೆ ರೀಚ್ ಆಗಿದ್ದೀನಿ. ಸೊ ಸ್ಕೂಲಿಂದ ಬಂದು ಸಿಗ್ತೀನಿ ಗಾಯ್ಸ್, ಅವನು ಒಳಗಡೆ ತಗೊಳಂಗಿಲ್ಲ. ಸೊ ಗೈಸ್ ಇವಾಗ ಬಂದು ಮನೆಗೆ ಮಲ್ಕೊಂಡೆ. ಸ್ಕೂಲೆಲ್ಲ ಮುಗೀತು, ಎಲ್ಲ ಓದ್ಕೊಂಡಿದ್ದಾಯ್ತು, ಎಲ್ಲ ಆಯಿತು. ಸೊ ಇವಾಗ ಏನಪ್ಪ ಮ್ಯಾಟ್ರ್ ಅಂದರೆ ಒಂದೊಳ್ಳೆ ಕಂಟೆಂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅದಾಗಿಲ್ಲ. ಯಾಕಂದರೆ ನನ್ನ ಮೊಬೈಲ್ ನಮ್ದು ಇನ್ನೊಂದು ಕಾರಲ್ಲಿ ಉಳ್ಕೊಂಬಿಡ್ತು. ಸೊ ಇನ್ನೊಂದು ಕಾರಲ್ಲಿ ಉಳ್ಕೊಂಬಿಡ್ತು, ಮತ್ತು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಬನ್ನಿ ಮೊಬೈಲ್ ಸಿಕ್ಕಿದೆ, ನಮ್ಮಪ್ಪ ತಂದು ಕೊಟ್ಟು ಹೋದರು. ಸೊ ಏನು ಮಾಡೋದು ಇವತ್ತಿನ ವ್ಲಾಗಲ್ಲಿ? 1 hour later, 3 hours later, the next day, 6 months later. ಟ್ಯೂಷನ್ಗೆ ಹೋಗಿ ತೋರಿಸ್ತೀನಿ. ಟ್ಯೂಷನ್ಗೆ ಹೋಗೋದು ತೋರಿಸ್ತೀನಿ ನಿಮಗೆ. ಸೊ ಅಷ್ಟೇ ಗೈಸ್, ಇವತ್ತಿನ ಬ್ಲಾಗಲ್ಲಿ ಏನೂ ಇಲ್ಲ. ಸೊ ನೋಡುವ, ಈ ಬ್ಲಾಗಲ್ಲಿ ಏನಾದರೂ ವೀಡಿಯೋ ಕಮ್ಮಿ ಆಯಿತು ಅಂದರೆ ನಾಳೆ ಬ್ಲಾಗದು ಇವತ್ತು ಒಂದೇ ದಿನದ್ದೇ ಒಂದು ಬ್ಲಾಗಲ್ಲಿ ಬರುತ್ತೆ. ಸಾರಿ, 2 ದಿನದ್ದು ಒಂದು ಬ್ಲಾಗಲ್ಲಿ ಬರುತ್ತೆ. ನೋಡುವ ಏನು ಕತೆ ಏನಾಗುತ್ತಂತ. ಸೊ ಬನ್ನಿ, ಸ್ವಲ್ಪ ಹೊತ್ತು ಒಂದೊಳ್ಳೆ ಪವರ್ ನ್ಯಾಪ್ ಹೊಡೆದೇ ಸಿಗ್ತೀನಿ. ಇವತ್ತು ಸಖತ್ ಬೇಜಾರ ಆಗ್ಬಿಡ್ತು ನನಗೆ, ಯಾಕಂದರೆ ಇವತ್ತು ಏನು ಕಂಟೆಂಟ್ ಸಿಕ್ಕಿಲ್ಲ ಗಾಯ್ಸ್. ಒಂದು ಕಂಟೆಂಟ್ ಇತ್ತು, ಸೊ ನನ್ನ ಇನ್ನೊಂದು ಕಾಲು ನೋಡ್ಕೊಬೋದು. ಸೊ ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ಬ್ಲಾಗು ಮತ್ತು ನಾಳೆ ಬ್ಲಾಗ್ ಒಂದೇ ವಿಡಿಯೋ ಬರುತ್ತೆ. ಸೊ ವಿಡಿಯೋ ಅವಾಗ ಲಾಗ್ ಆಗುತ್ತೆ, ನಿಮಗೂ ನೋಡೋಕ್ಕೆ ಮಜಾ ಸಿಗುತ್ತೆ. ನಾನು ಮಾಡ್ತೀನಿ. ಸೊ ನೋಡೋದು ನಾಳೆದು ಏನು ಕಂಟೆಂಟ್ ಸಿಗುತ್ತೆ ಸ್ಕೂಲಿಂದ ಬರ್ತಾ ಗೈಸ್. ಇದೇ ಗೈಸ್ ಡೈಲಿ ರೊಟೀನಲ್ಲಿ ಇದೆ. ನನ್ನ ರೊಟೀನಲ್ಲಿ ಅಂತ ಸ್ಪೆಷಲ್ ಏನೂ ಇಲ್ಲ. ಸ್ಕೂಲ್ ಹೋಗೋದು, ಟ್ಯೂಷನ್ ಹೋಗೋದು ಅಷ್ಟೇ, ಮನೆಗೆ ಬಂದು ಅಂದ್ಕೊಳ್ಳೋದು. ಇದರಲ್ಲಿ ನೀವು ಏನು ತೋರಿಸಲ್ಲ ಹೇಳಿ. ಸೊ ಏನಾದ್ರು ಸ್ಪೆಷಲ್ ನಡೆದ್ರೆ ಅದನ್ನು ತೋರಿಸ್ಬೋದು, ಏನು ತೋರ್ಸೋಕ್ಕಾಗಲ್ಲ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ, ಏನು ಡೈಲಿ ಬ್ಲಾಗ್ ಬಿಡೋಲ್ಲ ಅಂತ. ಸೊ ಡೈಲಿ ಬ್ಲಾಗ್ ಬಿಡೋಕ್ಕೆ ಒಂದು ಎಡಿಟಿಂಗ್ ಇನ್ನೊಂದು ಗೈಸ್ ಏನು ಕಂಟೆಂಟ್ ಸಿಗಲ್ಲ ಸ್ಪೆಷಲ್ ಆಗಿ. ಯಾರು ಮನೆ ಸಪೋರ್ಟಿವ್ ಆಗಿಲ್ಲ ಗೈಸ್ ನನಗೆ. ಸೊ ಮನಸ್ಸಿಗೆ ತುಂಬ ಬೇಜಾರಾಗಿ ಸ್ವಲ್ಪ ದಿನ ಬ್ಲಾಗಿಂಗ್ ಬಿಟ್ಟೆ, ಯಾಕಂದರೆ ಕಂಟೆಂಟ್ ಸಿಗಲಿಲ್ಲ. ಸೊ ನೋಡೋಣ ನಾಳೆ ಕಂಟೆಂಟ್ ಏನು ಸಿಗ್ಬೋದು, ಏನು ವಿಷಯ ಸಿಗುತ್ತೆ ನೋಡೋಣ. ಈ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಬನ್ನಿ, ಈ ಊಟ ಮಾಡೋದೆಲ್ಲ ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ. ಸೊ ಈ ಕ್ಷಣಕ್ಕೆ ಬಾಯ್ ಗೈಸ್. ಇಷ್ಟು ಕಷ್ಟಪಟ್ಟು ಎಗ್ ಫ್ರೈಡ್ ರೈಸ್ ಮಾಡಿದ್ದೀನಿ, ವೆಜ್ ಫ್ರೈಡ್ ರೈಸ್. ಸೊ ರೆಡಿ. ಸೊ ಇವಾಗ ನಮ್ಮ ಅಜ್ಜಿ ತಿಂದು ಟೇಸ್ಟ್ ಹೇಳ್ತಾರೆ ನೋಡಿ. ನಾನು ಮಾಡಿದ್ರೆ ಫುಲ್ಲು ಮೆಸ್ಸಿಯಾಗಿರುತ್ತೆ. ಸೊ ನಾನು ಅದಕ್ಕೆ ಅಡುಗೆ ಮಾಡಲ್ಲ. ಸೊ ಇವಾಗ ಬನ್ನಿ ಟೇಸ್ಟ್ ಹೆಂಗಿದೆ ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ಓಕೆ ಗೈಸ್, ಇವಾಗ ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ ವೆಜ್ ಫ್ರೈಡ್ ರೈಸ್ನ. ನಮ್ಮ ಅಜ್ಜಿ ಏನು ತಿನ್ಬಿಟ್ಟು ಏನು ಹೇಳ್ತಾರೆ ನೋಡೋಣ. ತಿನ್ಪಟ್ಟಿ ನನಗೆ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಮ್ಮ. ಹೆಂಗಿದೆ ಪಟ್ಟಿ? ತುಂಬಾ ಚೆನ್ನಾಗಿದೆ. ಫ್ಲಾಶ್ ಬ್ಯಾಕ್. ಓಕೆ ಗೈಸ್, ನಮ್ಮ ಅಜ್ಜಿಗೆ ಹಾಕೊಟ್ಟಿದ್ದೀನಿ, ನೋಡೋಣ ಅವ್ರು ಹೇಗೆ ಹೇಳ್ತಾರೆ. ತಿನ್ಪಟ್ಟಿ ಒಂದ್ಸಲ ಉಪ್ಪು. ಓಕೆ ಗೈಸ್ ನೋಡಿ, ತಿಂತೀನಿ. ತಿನ್ಬಿಟ್ಟೆ ನಿಮಗೆ ಸಿಗ್ತೀನಿ. ಗುಡ್ ನೈಟ್ ಗೈಸ್. ಇವಾಗ ಜಸ್ಟ್ ಸ್ಕೂಲ್ ಹತ್ರ ಬಂದೆ. ಸೊ ಬೆಳಗ್ಗೆ ಎದ್ದಿದ್ದು ರೆಡಿಯಾಗಿದ್ದೆಲ್ಲ ತೋರಿಸಿಲ್ಲ, ಯಾಕಂದರೆ ಫುಲ್ ಸುಸ್ತಾಗಿತ್ತು. ಸೊ ಈಗ ರೆಡಿಯಾಗಿ ಬಂದಿದ್ದು ಸ್ಕೂಲ್ ಹತ್ರ. ಸ್ಕೂಲ್ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದು ನಿಮಗೆ ಸಿಗ್ತೀನಿ. ಇದು ಏನಪ್ಪ ಮ್ಯಾಟ್ರ್ ಅಂದರೆ, ಇವಾಗ ನಂದು ಸ್ಕೂಲಿಂದ ಹಳೆ ಸ್ಕೂಲಿಂದ ಹೊಸ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೋ ಒಂದು NOC ಅಂತ ಬರುತ್ತಲ್ಲ, ಆ NOC ತೊಗೊಂಬರೋಕ್ಕೆ ಇವಾಗ ನಾನು ಹಳೆ ಸ್ಕೂಲಿಗೆ ಹೋಗ್ತೀನಿ. ಐ ಆಮ್ ಎಕ್ಸೈಟೆಡ್ ಗಾಯ್ಸ್. ಸೊ ನೋಡುವ
ಹಳೆ ಸ್ಕೂಲಿಗೆ ಹೋಗ್ತೀನಿ, ನೋಡೋಣ ಯಾರಾದ್ರು ಫ್ರೆಂಡ್ಸ್ ಸಿಗ್ತಾರ ಅಂತ. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಅಂದರೆ ಸ್ಕೂಲ್ ಗಾಯ್ಸ್ ನನ್ನಿದೆ ಕ್ಯಾಮ್ರಾ ಶಾಯ್ ಗಾಯ್ಸ್, ಕ್ಯಾಮ್ರಾ ಶಾಯ್. ಸೊ ಇಲ್ಲಿದೆ ಲೆಟರ್, ಹೋಗಿ ಕೊಟ್ಟು ಬರೋಣ ಈ ವರ್ಷ ಸ್ಕೂಲಿಗೆ ಬನ್ನಿ. ಓಕೆ ಗಾಯ್ಸ್, ಬಂತು ನಮ್ಮದು ಬಂತು ನಮ್ಮ ಸ್ಕೂಲ್, ಹಳೆ ಸ್ಕೂಲ್. ಓಕೆ ಗಾಯ್ಸ್ ಬಂದೆ, ಸೊ ಒಳಗೆ ಹೋಗೋಣ ಬನ್ನಿ. ಓಕೆ ಗಾಯ್ಸ್, ವೆಯ್ಟ್ ಮಾಡ್ತಿದ್ವಿ ಆಫೀಸಲ್ಲಿ ಕೊಡೋವರೆಗೂ. ಓಕೆ ಗಾಯ್ಸ್, ಫೈನಲಿ ಸಿಕ್ತು LOC. ಸಾರಿ, ಅದು ಅವಾಗಲೇ ನಾನು NOC ಅಂತಿದ್ದೆ, ಇದು ಸಾರಿ LOC ಇವಾಗ ಗೊತ್ತಾಯ್ತು. ಸೊ ಗೈಸ್, ಹಳೆ ಸ್ಕೂಲಿಗೆ ಹೋಗಿದ್ದು ಒಂಥರ ಮೆಮೊರೀಸ್ ಗೈಸ್. ಅಲ್ಲಿ ಒಂಥರ ಬೇರೆ ಫೀಲಿಂಗೇ ಬೇರೆ ಇತ್ತು ಅಲ್ಲಿ ಹೋದಾಗ ಒಳಗಡೆ. ಸೊ ಅಲ್ಲಿ ಸ್ವಲ್ಪ ಜನ ಮಾತಾಡ್ಸಿದ್ರು. ಸೊ ನನಗಿಂತ ಜಾಸ್ತಿ ಇವರೇ ಫೇಮಸ್ ಆ ಸ್ಕೂಲಿಗೆ. ಸೊ ಬನ್ನಿ ನೋಡೋಣ ಮುಂದೆ ಏನು ಕತೆ ಅಂತ. ಇನ್ನೂ ಏನು ತಿಂದಿಲ್ಲ ಊಟ, ಸೊ ಇವಾಗ ಹೋಗಿ ಊಟ ಮಾಡೋದು, ಅದ್ರ ತೋರಿಸ್ತೀನಿ ಶಾರ್ಟ್ಸ್. ಇವತ್ತು ಕ್ಲಾಸ್ ಅಂತೂ ಮಿಸ್ಸು. ಬನ್ನಿ. ಈಗ ಉಡುಪಿಗೆ ರಾಟಿಗೆ ಬಂದಿದ್ದೀವಿ, ಊಟ ಹೇಳಿದ್ದೀವಿ. ಸೊ ಸ್ಕೂಲ್ ಅಂತೂ ಡಮಾರಿ ಇವತ್ತು 5 ಪೀರಿಯಡ್ಸ್ ಅಟೆಂಡ್ ಮಾಡಿ ಏನಿ ಮಿಕ್ಕಿದ್ದು 2 ಪೀರಿಯಡ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಓಕೆ ಗೈಸ್, ಫೈನಲಿ ಊಟ ಬಂದಿದ್ದೀವಿ. ಓಕೆ, ಊಟ ಮಾಡಿ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡ್ವಿ, ಇವಾಗ ಮನೆಗೆ ಹೊಟ್ಟಿದ್ದೀವಿ. ಇದೆ ನಮ್ಮ ಸ್ಕೂಲ್. ಸೊ ನೋಡಿ, ಅಲ್ಲಿ ನಮ್ಮ ಆನೆ, ಇಲ್ಲಿ ನಮ್ಮ ಇನ್ನೊಂದು ಕಾರು. ಸೊ ಇವಾಗ ಹಾಯ್ ಮಾಡಿ ಅಂಕಲ್. ನೋಡ್ಬೇಕು ಕಾಣೆ ನೋಡಿ ಅಂಕಲ್ ಫುಲ್ ಸ್ವ್ಯಾಗ್. ಸೊ ಅವರು ಬರ್ತೀವಿ. ಈಗ ನೋಡಿ, ಒಂದು ಕೆಲಸಕ್ಕೆ 2 ಕಾರು. ಓಕೆ ಫ್ರೆಂಡ್, ಓಕೆ ಗಾಯ್ಸ್, ಬನ್ನಿ ಮನೆಗೆ ಹೋಗೋಣ. ಇವಾಗ ಎಲ್ಲಿಗೆ ಪಯಣ ಅಂದರೆ ಮನೆಗೆ ಪಯಣ. ಸೊ ಮತ್ತು ಯಾಕೋ ಗಾಯ್ಸ್ ಗೊತ್ತಿಲ್ಲ, ತುಂಬ ಖುಷಿಯಾಗಿದ್ದೀನಿ. ಸೊ ಫೈನಲಿ ಕಾರಲ್ಲಿ ಕೂತಿದ್ದೀನಿ, ಇವಾಗ ಮನೆಗೆ ಹೊರಡೋದು ಸೀದಾ. ಸೊ ನೋಡಿದ್ರಲ್ಲ ಸ್ಕೂಲ್ ಹೆಂಗಿತ್ತಂತ. ಸೊ ಶಿವಮೊಗ್ಗದಿಂದ ಯಾರ್ಯಾರು ಇದ್ದೀರಾ, ಯಾರ್ಯಾರಿಗೆ ಸ್ಕೂಲ್ ಗೊತ್ತು ಮತ್ತು ಜ್ಞಾನದೀಪ ಗೊತ್ತು, ಕಮೆಂಟ್ ಹಾಕಿ. ಸೊ ಬನ್ನಿ ಹೊರಡೋಣ. ಗಾಯ್ಸ್ ಯಾರ ಗಾಯ್ಸ್, ಅದು ವಾಚ್ ಬಿದ್ದೋಗ್ಬಿಡ್ತು. ಶೆಟ್ ಗಾಯ್ಸ್, ಕೈ ಹೊರಗಡೆ ಹಿಡ್ಕೊಂಡಿದ್ದೆ, ವಾಚ್ ಬಿದ್ದೋಗ್ಬಿಡ್ತು. ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಅನ್ಸುತ್ತೆ. ಗಾಯ್ಸ್ ಗೊತ್ತಿಲ್ಲ, ತುಂಬ ಖುಷಿಯಾಗಿಲ್ಲ. ನೋಡೋಣ ಮನೆ ಏನಾದ್ರು ಆಯ್ತು. ಓ ಗಾಯ್ಸ್, ಸ್ಕ್ರಾಚ್ ಆಗಿದೆ. ಓ ಶಿಟ್, ಎಲ್ಲ ಸ್ಕ್ರಾಚ್ ಆಗಿದೆ. ಹೊಸದು ಗೈಸ್ ತೊಗೊಂಡು ಇನ್ನೂ 1 ವಾರನೂ ಆಗಿಲ್ಲ. ಸಿನಿಮಾಟಿಕ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಫೈನಲಿ ರೆಡಿ ಆಗಿದ್ದೀನಿ. ಸೊ ಇವಾಗ ಟ್ಯೂಷನ್ಗೆ ಹೊರಡೋ ಟೈಮ್. ಸೊ ನೀವು ನೋಡಿದ್ರೆ ಅವಾಗಲೇ ವಾಚಿನ ಕತೆ ಏನಾಗಿದೆ ಅಂತ. ಸೊ ಆ್ಯಕ್ಚುಲಿ ವಾಚಿಗೇನು ಆಗಿಲ್ಲ. ಸೊ ಸ್ವಲ್ಪ ಬಂದು ಮಲ್ಕೊಂಡಿದ್ದೆ. ಸೊ ಇವಾಗ ರೆಡಿ ಆಗಿದ್ದೀನಿ ಟ್ಯೂಷನಿಗೆ. ನೋಡಿ ಔಟ್ಫಿಟ್ 1 2 3 ಇದೆ ಗೈಸ್ ಔಟ್ಫಿಟ್. ಐ ಹೋಪ್ ಅಷ್ಟೊಂದು ಚೆನ್ನಾಗಿ ಅನ್ಕೊಂತೀನಿ. 3 hours later. ಓಕೆ ಗೈಸ್, ಇವಾಗ ಎಲ್ಲ ಟ್ಯೂಷನ್ ಎಲ್ಲ ಮುಗೀತು. ಸೊ ಮನೆಗೆ ಹೋಗ್ತಿದ್ದೆ. ಬರದೆ ಕುತ್ತಿಗೆ ಎಲ್ಲ ನೋಡ್ತೀವಿ ಸಖತ್ತು. ಸೊ ಡೈರೆಕ್ಟ್ ಊಟ ಮಾಡಿ ಮಲ್ಕೊಳ್ಳೋದು ಗೈಸ್. ಸೊ ಇನ್ನು ಎಡಿಟ್ ಬೇರೆ ಮಾಡಬೇಕು. ಮನೆಗೆ ಹೋಗ್ತಿದ್ದೀನಿ. ಸೊ ಬನ್ನಿ ಮನೆಗೆ ಹೋಗಿ ಸಿಗ್ತೇನೆ ನಿಮಗೆ. ಓಕೆ ಗೈಸ್, ಇವತ್ತಿನ ವ್ಲಾಗಿಗೆ ಇಷ್ಟ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಸೊ ಇವಾಗ ಮಲ್ಕೊತೀನಿ. ಸೊ ಗೈಸ್, ನಾಳೆ ಮಾರ್ನಿಂಗ್ ಮತ್ತೆ ಸ್ಕೂಲ್ ಇದೆ, ಸ್ಕೂಲಿಗೆ ಹೋಗಿ ಬರಬೇಕು. ಮತ್ತು ನನ್ನ ವಾಚ್
ಗೈಸ್ ಇಡೀ ದಿನ ಇದ್ರ ರೂಮಲ್ಲೇ ಇದ್ದೆ, ಯಾಕಂದರೆ ಕಾಸ್ಟ್ಲಿ ವಾಚ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಬಿದ್ದೋಗ್ಬಿಡ್ತಲ್ಲ ಅಂತ ಸ್ಕ್ರ್ಯಾಚ್ ಆಗ್ಬಿಡ್ತು. ಸೊ ಪರವಾಗಿಲ್ಲ. ಓಕೆ ಗೈಸ್, ಸೊ ನಾಳೆ ವ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್.